ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರತಕ್ಕಂಥ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಿದೆ. ಅಭಿವೃದ್ಧಿ ಎಲ್ಲಿ ಮಾಡಿದ್ದೀರಿ ಅಂತ ಕೇಳಿದ್ರೆ ದಾರಿ ತಪ್ಪಿಸುವ ಉತ್ತರಗಳನ್ನು ಕೊಡ್ತಾ ಬೇರೆ ಬೇರೆ ವಿಚಾರಗಳನ್ನೇ ಮಾತಾಡ್ತಾರೆ. ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಇವರಿಗೆ ಸಾಧ್ಯವೇ ಆಗಲಿಲ್ಲ. ಅದಕ್ಕೆ ಈಗ ರಸ್ತೆಯಲ್ಲಿ ಗುಂಡಿ ಇದೆಯಾ ಅಂತಂದ್ರೆ ಸರ್ಕಾರದಲ್ಲೇ ಗುಂಡಿ ಬಿದ್ದುಬಿಟ್ಟಿದೆ. ನಾಯಕರ ಮಕ್ಕಳು ಒಂದು ಕಡೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು, ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ, ಇಬ್ಬರು ಸೇರ್ಕೊಂಡು ಕಾಂಗ್ರೆಸ್ಗೆ ಗುಂಡಿ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ಗೆ ಗುಂಡಿ ಹೊಡೆದು ಈಗ ತಮ್ಮ ತಂದೆಯವರನ್ನೇ ಅಪಮಾನಗೊಳಿಸ್ತಕ್ಕಂಥ, ಅವರನ್ನೇ ಜನ ಈಗ ಅನುಮಾನದಿಂದ ನೋಡ್ತಕ್ಕಂಥ ಪರಿಸ್ಥಿತಿಯನ್ನ ಅವರೇ ಉದ್ಭವ ಮಾಡ್ತಾ ಇದ್ದಾರೆ. ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹದಗೆಟ್ಟಿದೆ. ಇದನ್ನು ನಾವು ನೂರಾರು ಬಾರಿ ಹೇಳಿದ್ರೂ ಕೂಡ ಅವರಿಗೆ ಪ್ರಜ್ಞೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ. ನೀವು ನೋಡಿದ್ರೆ 7 ಜನರು ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ಇವತ್ತು ರೇಪ್ ಮಾಡಿರ್ತಕ್ಕಂಥ ವಿಚಾರವ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ. ಮರ್ಡರ್ಗಳು ಎಷ್ಟಾಗ್ತಾ ಇವೆ. ಅದರ ಜೊತೆಗೆ ನೋಡಿ, ದಲಿತರ ಹಸುಳೆಗಳು ಮೈಸೂರಿನಲ್ಲಿ ರೇಪ್ ಮಾಡಿ ಸಾಯಿಸಿ ಬಿಸಾಕಲಾಯಿತು. ಗುಲ್ಬರ್ಗಾದ ಆ ಅಲೆಮಾರಿ ಸಮುದಾಯ ಅವರನ್ನು ಕೇಳೋರಿಲ್ಲ. ಬಿಜಾಪುರದಲ್ಲಿ 11 ವರ್ಷದ ಹೆಣ್ಣು ಮಗಳನ್ನ ರೇಪ್ ಮಾಡಿ ಅವ್ರು ಕೊಲೆ ಮಾಡಲಾಯಿತು. ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇದನ್ನೆಲ್ಲ ಕೇಳಿದ್ರೆ RSS ಬಗ್ಗೆ ಮಾತಾಡ್ತಾರೆ, ಬೇರೆ ಬೇರೆ ಮಾತಾಡ್ತಾರೆ. ನಾನು ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ನೀವು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಬಂದಿದ್ದೀರೋ ಅಥವಾ ಮತ್ತಷ್ಟು ಸಮಸ್ಯೆಗಳನ್ನ ಉದ್ಭವ ಮಾಡಲಿಕ್ಕೆ ಬಂದಿದ್ದೀರೋ? ನಿಮ್ಮಿಂದ ಯಾರಿಗೆ ಪ್ರಯೋಜನ ಆಗ್ತಾ ಇದೆ? ಇಡೀ ರಾಜ್ಯದ ಜನರು ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ. ಆದರೂ ಕೂಡ ನೀವು ಎಚ್ಚೆತ್ತುಕೊಳ್ಳಲಿಲ್ಲ. ಕಾಲಹರಣ ಮಾಡೋದನ್ನ ಬಿಡ್ರಿ. ಮಳೆಗಾಲದ ಪರಿಸ್ಥಿತಿಯನ್ನ ಎದುರಿಸ್ತಕ್ಕಂಥದ್ದು, ಇವತ್ತು ರಾಜ್ಯದ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ನೀವು ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿಲ್ಲ. ನನಗನ್ನಿಸ್ತದೆ ಜನ ಮಾತಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಮಾರಕವಾಗಿದೆ. ಇದು ಒಂದು ಮಾರಕ ಸರ್ಕಾರವೇ ಹೊರತು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನ ಕೇಳಿದ್ದಕ್ಕೆ ಉತ್ತರ ಕೊಡೋದು ಬಿಟ್ಟು ಯಾವುದು ಜನರಿಗೆ ಬೇಡವೋ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಇದು ದಾರಿ ತಪ್ಪಿಸ್ತಕ್ಕಂಥದ್ದು ಒಣಗೇಡಿ ಸರ್ಕಾರದ ನೀತಿಗಳಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಈಗ ಸರ್ಕಾರದಲ್ಲೇ ಕೆಲವು ಗೊಂದಲಗಳಾಗ್ತಿರೋದ್ರೆ MP ಪಾಟೀಲ್ ಅವರು ಹೇಳ್ತಾ ಇದ್ದಾರೆ, ಇನ್ನೂ ಲೈನ್ ಅಲ್ಲಿ ತುಂಬಾ ಜನ ಇದ್ದಾರೆ, ಪಕ್ಷಕ್ಕಾಗ್ತಿದ್ದವ್ರು ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಗೊಂದಲಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ
ಈಗ ಕಾಂಗ್ರೆಸ್ ನಾಯಕರೇ ಮುಂಚೂಣಿಯಲ್ಲಿದ್ದಾರೆ. ಯತೀಂದ್ರ ಅವರ ಸ್ಟೇಟ್ಮೆಂಟ್ ಅನ್ನು ನಾವು ನೋಡಿದೆ. ನನ್ನ ತಂದೆ ವಯಸ್ಸಾಗಿದೆ, ಅವರ ರಾಜಕೀಯ ಹೆಚ್ಚು ಕಡಿಮೆ ಮುಗಿದಂತಾಗಿದೆ, ಅವರ ನಾಯಕತ್ವ ಅಂತ್ಯದ ದಿನಗಳಿದೆ, ಅದರಿಂದಾಗಿ ಅವರ ಹಿಂದೆ ಜೊತೆಯಲ್ಲೇ ಕೆಲಸ ಮಾಡಿರ್ತಕ್ಕಂಥ ಜಾರಕಿಹೊಳಿಯವರು ಅವರ ಸಕ್ಸೆಸರ್ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳಿಕೊಂಡಿದ್ದಾರೆ. ಇದು ಪಕ್ಷದ ತೀರ್ಮಾನವಾ? ಅಂದ್ರೆ ಯತೀಂದ್ರ ಅವರೇ ತನ್ನ ತಂದೆಗೆ ಕೊನೆಯ ಮಳೆ ಹೊಡೆಯಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರ ಅಧಿಕಾರಕ್ಕೆ ಅವರೇ ಕೊನೆ ಮಳೆ. ಅದಕ್ಕೆ ನಾನು ಹೇಳಿದ್ದು. ಇನ್ನೂ ಒಂದು ಮಾತು ಬರ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ಡೆಪ್ಯೂಟಿ ಸಿಎಂ ಆಗ್ತಾರೆ, ಈಗಾಗಲೇ ಹಬ್ಬಿಸ್ಲಿಕ್ಕೆ ಅವರೇ ಶುರು ಮಾಡಿದ್ದಾರೆ, ಅವರ ಕಡೆಯವರೇ. ಅಂದಮೇಲೆ ಇತ್ತೀಚೆಗೆ ಅವರು ಇಷ್ಟೊಂದು ಆರ್ಭಟ ಮಾಡ್ತಿದ್ದದ್ದು ಯಾಕೆ ಅಂತ ಈಗ ಉತ್ತರ ಸಿಗ್ತಾ ಇದೆ. ಅವರು ಅವರ ಡಿಪಾರ್ಟ್ಮೆಂಟ್ನ ಕೆಲಸ ಮಾಡದೆ, ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡದೆ, ಬೇರೆ ಬೇರೆ ವಿಚಾರಗಳನ್ನು ಯಾಕೆ ತೆಗೆದುಕೊಂಡು ರಂಪ ಮಾಡ್ತಿದ್ರು, ಅದಕ್ಕೆ ಈಗ ಉತ್ತರ ಸಿಗ್ತಾ ಇದೆ. ಅವರು ಮಂತ್ರಿ ಆದ್ರು, 14-15ರಲ್ಲಿ ಮಂತ್ರಿ ಆದ್ರು. ಯಾಕೆ ಮಂತ್ರಿ ಆದ್ರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಆವತ್ತು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೆಸರು ಓಡಾಡ್ತಿದ್ದು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರದು. ಅದಕ್ಕೆ ಕುತಂತ್ರವನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಎಚ್.ಸಿ. ಮಹದೇವಪ್ಪನವರು ಅವರನ್ನ ಕುತಂತ್ರದಿಂದ ಮಂತ್ರಿ ಮಾಡಿದ್ರು. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಬೇಕು ಅಂತ. ಅವರೊಬ್ಬರನ್ನೇ ತಪ್ಪಿಸಿದ್ರ? ದೊಡ್ಡ ಆಲದ ಮರದಂತೆ ಬೆಳೆದಿದ್ದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕ್ಯಾಬಿನೆಟ್ನಿಂದ ತೆಗೆದು ಇವರನ್ನು ಮಾಡಿದ್ರು. ಅಲ್ಲಿಗೆ ಒಂದು ಏಟಿಗೆ ಇಬ್ಬರನ್ನು ಮುಗಿಸಿದಂಗಾಯ್ತು ಕಾಂಗ್ರೆಸ್ಸು. ಸಿದ್ದರಾಮಯ್ಯನವರು ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದನ್ನು ತಡೆದ್ರು, ಇನ್ನೊಂದು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕ್ಯಾಬಿನೆಟ್ನಿಂದ ಹೊರಗೆ ದಬ್ಬಿದ್ರು. ಎರಡು. ಅದಾದ ನಂತರ ಅವರೊಬ್ಬರೇ ಇದ್ರ? ಈಗಾಗಲೇ ನಾನು ಹಲವು ಸಾರಿ ಹೇಳಿದ್ದೇನೆ, ಅವರದೇ ಸಮುದಾಯ, ದಲಿತ ಸಮುದಾಯದ ಬಲಗೈ ಪಂಗಡದ ಅನೇಕರು ಇವತ್ತು ಮಂತ್ರಿಗಳಾಗದೆ ಪರಿತಪಿಸ್ತಿರೋದಕ್ಕೆ ಕಾರಣ ಇದೇ ಪ್ರಿಯಾಂಕಾ ಖರ್ಗೆ ಅವರು. ಈಗ ನೋಡಿ, ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮುಂದಕ್ಕೆ ಬಂದಿದೆ. ಈಗ ಡಾಕ್ಟರ್ ಪರಮೇಶ್ವರ್ ಇರಬಹುದು ಅಥವಾ ಮಹದೇವಪ್ಪ ಅವರು ಇರಬಹುದು. ಅವರು ಈಗಾಗಲೇ ಡಿನ್ನರ್ ಮೀಟಿಂಗು ಮಾಡ್ತಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗು ಮಾಡ್ತಿದ್ದಾರೆ. ಹೇಗಾದ್ರೂ ಈ ಸಾರಿ ನಾವು ಆಗಬೇಕಲ್ಲ ಅಂತ ಅವರನ್ನ ಬಲಿ ತೆಗೆದುಕೊಳ್ಳಲಿಕ್ಕೆ ನಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈಗಾಗಲೇ ಟವಲ್ ಹಾಕಿದ್ದಾರೆ. ಇವರು ಟವಲ್ ಹಾಕಿದ ತಕ್ಷಣ ಇವರೇನಾದ್ರೂ ಆದ್ರೆ ಅಲ್ಲಿಗೆ ಪರಮೇಶ್ ಅವ್ರಿಗೂ ಎಚ್.ಸಿ. ಮಹದೇವಪ್ಪರಿಗೂ ಅವ್ರಿಗೂ ಕೂಡ ಒಂದು ಕೊನೆ ಮಳೆ ಹೊಡೆದಂಗೆ ಇವರು. ಈ ರೀತಿ ಇವರು ದಲಿತೋದ್ಧಾರಕ್ಕೆ ಬಂದಿಲ್ಲ, ದಲಿತ ಸಂಹಾರಕ್ಕೆ ಬಂದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ಸು ದಲಿತ ವಿರೋಧಿ ಇದೆ. ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಕೆಲವು ಮುಖಂಡರುಗಳು ಕೂಡ, ದಲಿತ ಮುಖಂಡರುಗಳು ಕೂಡ ದಲಿತರ ವಿರೋಧಿಗಳೇ ಇದ್ದಾರೆ ಅನ್ನೋದು ಇದರಿಂದ ಎದ್ದು ಕಾಣ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.